ಪ್ರತಿ ವರ್ಷ ಏಪ್ರಿಲ್ 2 ಅಂತಾರಾಷ್ಟ್ರೀಯ ಆಟಿಸಂ ದಿನವೆಂದು ಆಚರಿಸಲ್ಪಡುತ್ತದೆ. ಆಟಿಸಂ ಎನ್ನುವುದು ಒಂದು ರೀತಿಯಲ್ಲಿ ಹೇಳುವುದಾದರೆ ಅದು ತೀವ್ರವಾಗಿ ಕ್ಷೀಣಗೊಳಿಸುವ, ಸಂಪೂರ್ಣ ಜೀವಿತಾವಧಿಯಲ್ಲಿ ಅನುಭವಿಸಬೇಕಾದ ಒಂದು ವಿಕಲತೆಯ ವ್ಯವಸ್ಥೆ. ಇದು ಜೀವನದ ಪ್ರಾರಂಭದ ಮೊದಲನೆಯ 2 ಅಥವಾ 3ನೇ ವರ್ಷದಲ್ಲಿ ಕಂಡು ಬರ್ತದೆ. ಸುಮಾರು 1,000 ಜನನದಲ್ಲಿ ಸುಮಾರು 2-3 ಪ್ರಕರಣಗಳಲ್ಲಿ ಮಾತ್ರವೇ ತೀವ್ರವಾದ ಮಾನಸಿಕ ಅಂಗವಿಕಲತೆ ಅಥವಾ ಅದರ ಗುಣಲಕ್ಷಣಗಳು ಕಂಡು ಬರ್ತದೆ. ಆಟಿಸಂ ಬಾಲಕಿಯರಿಗಿಂತಲೂ ಬಾಲಕರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. ಎಲ್ಲ ಜನನಾಂಗದ, ಭಾಷೆಯ, ಎಲ್ಲ ಸಾಮಾಜಿಕ ಹಿನ್ನೆಲೆ ಉಳ್ಳಂತ ಜನರಲ್ಲಿ ಕೂಡ ಇದು ಕಂಡು ಬರ್ತದೆ. ಮತ್ತು ಇನ್ನೊಂದು ಮುಖ್ಯ ವಿಶೇಷ ಅಂತ ಹೇಳಿದ್ರೆ, ಅತಿ ಹೆಚ್ಚು ಒಂದು ವಿಶೇಷ ಜ್ಞಾನ ಇರುವವರು ಅಥವಾ ವಿಶೇಷ ಐಕ್ಯೂ ಇರುವವರು ಇಂಥ ಕುಟುಂಬಗಳಲ್ಲಿ ಕೂಡ ಇಂಥ ಮಕ್ಕಳು ಕಂಡು ಬರ್ತಾರೆ. ಇಲ್ಲಿ ಮುಖ್ಯವಾಗಿ ಹೇಳುವುದಂದ್ರೆ, ಆಟಿಸಂ ಅಲ್ಲಿ ಕೂಡ ಬೇರೆ ಬೇರೆ ರೀತಿಯ ಕ್ಲಾಸಿಫಿಕೇಶನ್ ಇದೆ. ಮೈಲ್ಡ್, ಮಾಡರೇಟ್, ಸಿವಿಯರ್, ಪ್ರೊಫೌಂಡ್. ಅನ್ವಯ್ KM ನಮ್ಗೆ ಕಳೆದ 2 ವರ್ಷದ ಹಿಂದೆ ಬಂದು ನಮ್ಮ ಸ್ಕೂಲಿಗೆ ಅಡ್ಮಿಷನ್ ಪಡ್ಕೊಂಡ್ರು. ಅವರ ಮೇನ್ ಇಂಟೆನ್ಷನ್ ಇಲ್ಲಿ ಬಂದು ಮ್ಯೂಸಿಕ್ ಕಲಿಬೇಕಂತ ಇತ್ತು. ಯಾಕೆಂದ್ರೆ ಅನ್ವಯಲ್ಲಿ ಆ ಮ್ಯೂಸಿಕ್ ಏನು ಕೀಬೋರ್ಡ್ ಬಾರಿಸುವ ಕಲೆ ಅವನಲ್ಲಿ ಹುಟ್ಟಿಕೊಂಡಿತ್ತು. ಯಾಕೆಂದ್ರೆ ಅವನು ಯಾವುದೇ ಟ್ರೈನಿಂಗ್ ಅಂತ ಹೇಳಿ ಯಾವುದೇ ಒಂದು ತರಬೇತಿಯನ್ನಂತ ಅದಕ್ಕೆ ತಕೊಳ್ಳಿಲ್ಲ. ಯಾವುದೇ ಪದ್ಯ ಒಂದು ಟಿವಿಯಲ್ಲಿ ಅವನು ಆಲಿಸಿ ಅದನ್ನು ಹಿಯರ್ ಮಾಡಿ ಅವನದು ಪ್ಲೇ ಮಾಡುವ ಕೆಪಾಸಿಟಿ ಅವನಿಗೆ ಉಂಟು. ಆಟಿಸಂ ಇರುವ ಸ್ಟೂಡೆಂಟ್, 10 ವರ್ಷದ ಹುಡುಗ, ಅವನಿಗೆ ಅದೊಂದು ಸಾವಂತ್ ಅಬಿಲಿಟಿ ಅಂತ ಹೇಳ್ತೇವೆ. ಆಟಿಸಂ ಅಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ಇದೆ. ಇದು ಸಾವಂತ್ ಅಬಿಲಿಟಿ ಅಂತ ಹೇಳಿದ್ರೆ ಕಲೆ, ಮ್ಯಾಥ್ಸ್, ನಿಮ್ಮ ಕ್ರಾಫ್ಟ್, ಆರ್ಟ್ ಅಂಡ್ ಕ್ರಾಫ್ಟ್ ಅಲ್ಲಿ ಅವರೊಂದು ಪರಿಣಿತರಾಗಿರ್ತಾರೆ. ಸೊ ಅನ್ವಯಲ್ಲಿ ಇರುವಂತಹ ಕಲೆ ಅಂತ ಹೇಳಿದ್ರೆ ಈ ಕೀಬೋರ್ಡ್ ಅನ್ನು ಬಾರಿಸುವಂತದ್ದು. ಯಾವುದೇ ಪದ್ಯವನ್ನು ನಾವು ಒಮ್ಮೆ ಹಾಡಿದ್ರೆ ಅದನ್ನು ಅವನು ಗ್ರಾಸ್ ಮಾಡಿಕೊಳ್ತಾನೆ. ಮತ್ತೆ ಅದಕ್ಕೆ ತಕ್ಕಾಗಿ ಆ ಮ್ಯೂಸಿಕ್ ಅನ್ನು ಅವನು ಬಾರಿಸುವ ಕೆಪಾಸಿಟಿ ಅವನಲ್ಲಿ ಇದೆ. ಇದೀಗ ನೀವು ಕೇಳಿರ್ಬಹುದು, ನ್ಯಾಷನಲ್ ಆಂಥಮ್ ಆಗಿರ್ಲಿ, ಜಿಂಗಲ್ಸ್ ಆಗಿರ್ಲಿ, ಬೇರೆ ಬೇರೆ ಪದ್ಯ ಆಗಿರ್ಲಿ, ಅವನ ಅದನ್ನು ಬಾರಿಸುವ ಕೆಪಾಸಿಟಿ ಉಂಟು. ಈವನ್ ನಮ್ಮ ಪ್ರೇಯರ್ಸ್, ಯಾಕೆಂದ್ರೆ ಅವನು ಬಂದೀಗ 2 ವರ್ಷ ಆದದಷ್ಟೇ, ನಾವು ಹಾಡುವ ಪ್ರೇಯರ್ ಅನ್ನು ಅವನು ಗ್ರಾಸ್ಪ್ ಮಾಡಿ ಆ ಪ್ರೇಯರಿಗೆ ಸಹ ಒಂದು ನುಡಿಸ್ತಾನೆ ಅಂತ ಹೇಳಲಿಕ್ಕೆ ನಾನು ಇಷ್ಟ.